ಅಧಿವೇಶನದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಮತ್ತಷ್ಟು ಜೋರಾಗಿ ಯಾವ ರೀತಿಯ ಒತ್ಕೊಂಡು ಉರಿತಾ ಇದೆ ನಿಮಗೆ ಗೊತ್ತಿದೆ. ನಾಯಕತ್ವ ಬಿಕ್ಕಟ್ಟಿನಿಂದ ಬಣ ರಾಜಕೀಯ ಕೂಡ ಬಿರುಸುಗೊಂಡಿರುವಂತದ್ದು. ಕುರ್ಚಿ ಕದನದ ಮಧ್ಯೆ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ. ಕುರ್ಚಿ ಫೈಟ್ ನಡೀತಾ ಇರುವಂತ ಸಂದರ್ಭದಲ್ಲೇ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾ ಇರುವಂತದ್ದು. ಇವತ್ತು ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ರೆ ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ದೊಡ್ಡ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಸಂಜೆ 4:30ಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10ಕ್ಕೆ ದಿಲ್ಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಕೆಲ ಸಚಿವರು ಶಾಸಕರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಡಿಕೆಶಿ ಜೊತೆಗೆ ಕೆಲ ಶಾಸಕರು ಸಚಿವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ ವೋಟ್ ಚೋರಿ ರ್ಯಾಲಿ ಬಳಿಕ ಹೈಕಮಾಂಡ್ ಭೇಟಿಯಾಗಿ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇರುವಂತದ್ದು. ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟತೆಗೆ ಡಿಕೆ ಶಿವಕುಮಾರ್ ಪಟ್ಟನ್ನೇ ಹಿಡಿದಿದ್ದಾರೆ. ಯಾಕೆಂದ್ರೆ ಓಕೆ, ಈಗ ಕೊಡ್ತಾ ಇಲ್ಲ, ನವೆಂಬರಲ್ಲಿ ಆಗ್ಬೇಕಾಗಿದ್ದಂಥದ್ದು ಕೊಡ್ಲಿಲ್ಲ, ಹಾಗಾದ್ರೆ ಮುಂದೆ ಯಾವಾಗ, ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ವಾ ಅನ್ನುವಂಥದ್ದೇ ಡಿಕೆ ಶಿವಕುಮಾರ್ ಅವರ ಪಟ್ಟು. ಸಾಕಷ್ಟು ಕುತೂಹಲ ಕೆಣ ಮಾಡಿಕೊಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯ ಭೇಟಿ ಈ ಸಂದರ್ಭದಲ್ಲಿ ಸಿಎಂ ಜೊತೆಗೆ ದಿಲ್ಲಿಗೆ ತೆರಳಲಿರುವಂಥದ್ದು ಆಪ್ತ ಸಚಿವರುಗಳು, ಶಾಸಕರುಗಳು ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ಕಳೆದ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯವಾಗಿರಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯಾಗಿ ಬಂದ ಬಳಿಕ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ನಾನೇ ನೆಕ್ಸ್ಟ್ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತೆಲ್ಲ ಘಂಟಾಘೋಷವಾಗಿ ಹೇಳಿದ್ರು. ಅದಾದ್ಮೇಲೆ ಬಣ ರಾಜಕೀಯ ತುಂಬಾ ಜೋರಾಗಿತ್ತು. ನವೆಂಬರ್ 20ನೇ ತಾರೀಕು ಕರೆಕ್ಟಾಗಿ 2.5 ವರ್ಷ ತುಂಬಿದಂತ ಸಂದರ್ಭದಲ್ಲೇ ಬಣ ರಾಜಕೀಯ ಯಾವ ರೀತಿಯ ತಾರಕಕ್ಕೇರಿತ್ತು ನಿಮಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಹೋಗಿ ಭೇಟಿಯಾಗಿದ್ರು. ಸೊ ಈಗ ದೆಹಲಿಲಿ ವೋಟ್ ಚೋರಿ ರ್ಯಾಲಿ ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾ ಇದ್ದಾರೆ. ಸಿಎಂಗಿನ್ನ ಮುಂಚೆ ಹೋಗ್ತಾ ಇರುವಂತ ಡಿಸಿಎಂ ಅಲ್ಲಿರುವಂತ ನಾಯಕರ ಜೊತೆ ನಾಯಕತ್ವದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಕರ್ನಾಟಕ ಅನ್ನುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಇಂಪಾರ್ಟೆಂಟ್. ಗೆಲ್ಲುವಂತ ಸಾಧ್ಯತೆ, ಗೆದ್ದಿರುವಂಥದ್ದು, ಹಾಗೆ ಗಟ್ಟಿ ನಾಯಕತ್ವ, ಗಟ್ಟಿ ಕಾರ್ಯಕರ್ತರ ಪಡೆ, ಕಾಂಗ್ರೆಸ್ ಪಕ್ಷಕ್ಕೆ ಆಕ್ಸಿಜನ್ ಅನ್ನುವಂಥದ್ದು ಎಲ್ಲವೂ ಕೂಡ ಕರ್ನಾಟಕನೇ. ಇನ್ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಬಲಿಷ್ಠವಾಗಿಲ್ಲ ಕಾಂಗ್ರೆಸ್ ಪಕ್ಷ. ಹೈಕಮಾಂಡ್ ಮೀರಿ ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡಿದಂಥ ನಾಯಕರುಗಳಿದ್ದಾರೆ ಇಲ್ಲಿ. ಹೈಕಮಾಂಡ್ ಅನ್ನುವಂಥ ಲೆಕ್ಕಕ್ಕೆ ಇಲ್ಲ. ಆದರೆ ಈಗ ಕುರ್ಚಿ ಕಿತ್ತಾಟ ನಡೀತಾ ಇರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ರಾಹುಲ್ ಗಾಂಧಿ ಅವರ ಮೇಲೆ ನಿಂತಿದೆ ಎಲ್ಲವೂ ಕೂಡ. ಸಿದ್ದರಾಮಯ್ಯ ಅವರ ಭವಿಷ್ಯ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರ ಕನಸಾಗಿರ್ಬೋದು. ಜನವರಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಗುತ್ತಾ? ಇದೆಲ್ಲ ಪ್ರಶ್ನೆಗಳಿದಾವೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಕಾರ್ತಿಕ್, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ದೆಹಲಿಯ ಭೇಟಿ ಸಿಎಂ ಮತ್ತು ಡಿಸಿಎಂದು. ಸಿಎಂಗಿನ ಮುಂಚೆನೆ ಡಿಸಿಎಂ ಹೋಗ್ತಾ ಇದ್ದಾರೆ. ಇವತ್ತೇ ಏನಾದರೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆಯಾ, ಅಥವಾ ವೋಟ್ ಚೋರಿ ಎಲ್ಲ ಏನು ಈ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಅದೆಲ್ಲವೂ ಕೂಡ ಆದ ಬಳಿಕ ಏನಾದರೂ ಸಮಯಾವಕಾಶ ಕೇಳಿದ್ದಾರೆ? ಯಾರೆಲ್ಲ ಹೋಗ್ತಾ ಇದ್ದಾರೆ ಡಿಕೆಶಿ ಜೊತೆ, ಏನು ಅಪ್ಡೇಟ್ಸ್ ಇದೆ? ಪೃಥ್ವಿರಾಜ್, ಪ್ರಮುಖವಾಗಿ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಇರುವಂತಹ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂತದ್ದು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 4:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾರೆ. ಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ನಾಯಕತ್ವ ಬದಲಾವಣೆ ವಿಚಾರ ಯಾವಾಗ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವಿನ ಬಣದ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಈ ವಿಚಾರಗಳು ಸಂಬಂಧಪಟ್ಟಂತೆ ಸಾಕಷ್ಟು ವಾಕ್ಸಮರಗಳು ಕೂಡ ನಡೆದಿತ್ತು ಎರಡು ಬಣಗಳ ನಡುವೆ. ಈ ಎಲ್ಲಾ ಕಾರಣಗಳನ್ನ ಇಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದರೂ ಇವತ್ತು ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ವೋಟ್ ಚೋರಿ ಕಾರ್ಯಕ್ರಮಕ್ಕಾಗಿ ಅವರು ತೆರಳುತ್ತಾ ಇದ್ರು.
ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಸಿಟ್ಟಾಗಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ನಾಯಕರಿಗೆ ಇವತ್ತು ಅಲ್ಲಿ ತಿಳಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. 4:30ಕ್ಕೆ ಬೆಂಗಳೂರಿಂದ ತೆರಳ್ತಾ ಇರುವಂತಹ ಕಾರಣಕ್ಕಾಗಿ ಅವರು ದೆಹಲಿಯಲ್ಲಿ ಇವತ್ತು ರಾತ್ರಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಉಳಿದುಕೊಂಡಿದೆ. ವೋಟ್ ಚೋರಿ ಕಾರ್ಯಕ್ರಮ ನಾಳೆ ಇರುವಂತಹ ಕಾರಣಕ್ಕಾಗಿ ಅವರು ಒಂದು ದಿನ ಮುಂಚಿತವಾಗಿ ತೆರಳ್ತಾ ಇದ್ದಾರೆ. ಮುಂಚಿತವಾಗಿ ಅವರು ತೆರಳ್ತಾ ಇರುವಂತದನ್ನ ನೋಡ್ತಾ ಹೋದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಥವಾ ಸೋನಿಯಾ ಗಾಂಧಿ ಅವರನ್ನ ಅಥವಾ ವೇಣುಗೋಪಾಲ್ ಸೇರಿದಂತೆ ಇನ್ನಿತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ತಿಳಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ ವೇಳೆಗೆ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಜನವರಿಯ ವೇಳೆಗೆ ಏನು ಅಧಿಕಾರ ಹಸ್ತಾಂತರ ಆಗಬೇಕಲ್ಲ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಈಗಾಗಲೇ ಡಿಸೆಂಬರ್ 19ಕ್ಕೆ ದೆಹಲಿಯ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ ಇಬ್ಬರನ್ನು ಕರೆಸಿಕೊಂಡು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿರುವಂತಹ ಸಂದರ್ಭದಲ್ಲಿಯೇ ಅದಕ್ಕೂ ಮುಂಚಿತವಾಗಿ ವೋಟ್ ಚೋರಿಯ ಕಾರ್ಯಕ್ರಮಕ್ಕಾಗಿ ದೆಹಲಿಗೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ತೆರಳದೆ ಒಂದು ದಿನ ಮುಂಚಿತವಾಗಿ ಅವರು ತೆರಳ್ತಾ ಇರುವಂತದ್ದು. ಬಹುಶಃ ಇವತ್ತು ರಾತ್ರಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜಕೀಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು, ಅಧಿವೇಶನದ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥ ಹೇಳಿಕೆಯಿಂದಾದಂತಹ ಡ್ಯಾಮೇಜ್ಗಳು, ವಿಪಕ್ಷಗಳು ಸದನದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ತಿವಿಯುವಂತಹ ಕೆಲಸವನ್ನು ಮಾಡಿರುವಂತಹ ಸಂದರ್ಭಗಳೆಲ್ಲವನ್ನೂ ಕೂಡ ಅಲ್ಲಿ ವಿವರಿಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯ ವೋಟ್ ಚೋರಿ ಕಾರ್ಯಕ್ರಮಕ್ಕಾಗಿ ಅವರು ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಚಿವರನ್ನ ಒಳಗೊಂಡಂತೆ ಅವರು ಪ್ರಯಾಣವನ್ನು ಕೂಡ ಬೆಳೆಸ್ತಾ ಪ್ರಮುಖವಾಗಿ ಆಲ್ಮೋಸ್ಟ್ ಎಲ್ಲಾ ಶಾಸಕರಿಗೂ ಒಂದೊಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಉಸ್ತುವಾರಿ ಸಚಿವರಿಗೂ ಜವಾಬ್ದಾರಿಯನ್ನ ಕೊಡಲಾಗಿದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ 300 ಜನ ಅನ್ನುವ ರೀತಿಯಲ್ಲಿ ಕರ್ಕೊಂಡು ಹೋಗುವಂತದ್ರ ಬಗ್ಗೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಹೇಳಿದ್ದನ್ನ ನೋಡ್ತಾ ಇದ್ವಿ. ಈಗ ಎಲ್ಲಾ ಶಾಸಕರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ಹೋಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಮತ್ತಷ್ಟು ಬಣ ರಾಜಕೀಯ ತಾರಕಕ್ಕೆ ಇರುತ್ತಾ? ಇವರ ಶಾಸಕರ ಪರೇಡ್ ಏನಾದರೂ ಆಗುವಂತ ಸಾಧ್ಯತೆ ಇದೆಯಾ ಅಲ್ಲಿ? ಪೃಥ್ವಿ, ನಿಶ್ಚಿತವಾಗಿ ಈ ರೀತಿಯ ಸಂದರ್ಭ ಎದುರಾದಂತಹ ಸಂದರ್ಭದ ಕಾರಣಕ್ಕಾಗಿ ಅಲ್ಲಿ ಬಹುತೇಕವಾಗಿ ಶಕ್ತಿ ಪ್ರದರ್ಶನವನ್ನ ಇಬ್ಬರು ನಾಯಕರು ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅದೇ ಒಂದು ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ದಿನ ಮುಂಚಿತವಾಗಿ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆ ಯಾವ್ಯಾವ ಶಾಸಕರು ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಅವರು ಹೋಗುವಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೋಗ್ತಾರೆ ಅಥವಾ ನಂತರದಲ್ಲಿ ಅಲ್ಲಿ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡು ಅಲ್ಲಿ ಸೇರ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇಲ್ಲ. ಬದಲಾಗಿ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತದ್ದು ಅಥವಾ ತಮ್ಮೊಂದಿಗಿರುವಂತಹ ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿಯ ಒಂದು ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಅವರು ನಾಳೆ ಏನು ತೆರಳುತ್ತಾರೆ, ನಾಳೆ ತೆರಳುವಂತಹ ಸಂದರ್ಭದಲ್ಲಿ ಕೆಲ ಸಚಿವರ ಒಳಗೊಂಡೇ ಅವರು ಪ್ರಯಾಣವನ್ನು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಿಎಂ ಆಪ್ತ ಬಣದ ಶಾಸಕರು ಕೂಡ ಅಲ್ಲಿ ಒಗ್ಗಟ್ಟಾಗಿ ಅಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಇರಬಹುದು, ಸಚಿವರು ಇರಬಹುದು, ಅವರೆಲ್ಲರೂ ಕೂಡ ಆ ಒಂದು ಯತೀಂದ್ರ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಸಮರ್ಥನೆಯನ್ನ ಮಾಡಿಕೊಂಡ್ರು. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಅನ್ನುವಂಥದ್ದಲ್ಲ, MLC ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಏನಾದರೂ ಅಲ್ಲಿ ಆರೋಪಗಳನ್ನು ಮಾಡಿದ್ರೆ ಅದಕ್ಕೆ ಪ್ರತ್ಯಾರೋಪ ಮಾಡುವಂಥದ್ದು ಅಥವಾ ಸಿಎಂ ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವಾಗಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಅಲ್ಲಿ ಸರ್ವಸನ್ನದ್ಧರಾಗಿ ತೆರಳುತ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.